ಇವತ್ತು ಕರ್ನಾಟಕ ಸರ್ಕಾರ ಕಬ್ಬು ಬೆಳೆಗಾರರಿಗೆ ನಿನ್ನೆ ಸುದೀರ್ಘ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಪ್ರತಿ ಟನ್ನಿಗೆ 3,300 ರೂಪಾಯಿ ಪೇಮೆಂಟ್ ಮಾಡ್ತೀವಿ, ಇದರಲ್ಲಿ ಹಾರ್ವೆಸ್ಟಿಂಗು ಮತ್ತು ಕಟ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು ಅಂತ ಹೇಳಿದಾರೆ. ಇದನ್ನು ನಾವು ಕಬ್ಬು ಬೆಳೆಗಾರರೆಲ್ಲರೂ ಆತ್ಮೀಯವಾಗಿ ಸ್ವಾಗತ ಕೋರ್ತೀವಿ. ಆದರೆ ದುರಂತ ಏನು ಅಂತ ಹೇಳಿದರೆ, ಕಲಬುರಗಿ ಜಿಲ್ಲೆಯಲ್ಲಿ ಇದು ಅನ್ವಯ ಆಗೋದಿಲ್ಲ ಅನ್ನೋ ಧೋರಣೆ ಇಲ್ಲಿ ಸಕ್ಕರೆ ಕಾರ್ಖಾನೆಗಳು ಮುಂದಿನ ದಿನ ತೆಗೆದುಕೊಳ್ಬೋದು. ಅವ್ರು ಕಾರಣ ನೀಡ್ತಾ ಇದ್ದಿದ್ದು ಇಲ್ಲಿ ರಿಕವರಿ ಕಡಿಮೆ ಇದೆ, ಇಲ್ಲಿ 10%, 10.5% ರಿಕವರಿ ಬರೋಂಗಿಲ್ಲ ಅಂತ ಹೇಳ್ತಾರೆ. ಇವತ್ತು ನಾನು ಕಬ್ಬು ಬೆಳೆಗಾರರಾಗಿ ನಾನು ಹೇಳ್ತೀನಿ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು, ಆಳಂದ್ ಶುಗರ್ ಫ್ಯಾಕ್ಟ್ರಿ. ಆಳಂದ್ ಶುಗರ್ ಫ್ಯಾಕ್ಟ್ರಿ ಕೋಆಪ್ರೇಟಿವ್ ಇದ್ದಾಗ ಇಲ್ಲಿ 12.5-13% ರಿಕವರಿ ಬರ್ತಾಯಿತ್ತು. ಈಗ ನಮ್ಮ ಜಮೀನು ಒಂದೇ ಇದೆ, ನೀರು ಅದೇ ಇದೆ, ವಾತಾವರಣ ಸೇಮ್ ಇದೆ. ಈಗ ಯಾಕೆ 7.5-8% ಆಗ್ತಾಯಿದೆ? ಈಗ ಆ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಹೋಗಿ ಈಗ ಇಲ್ಲೆಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಬಂದಿದೆ. ಅವರು ದೊಡ್ಡ ಮಟ್ಟದಲ್ಲಿ ಮ್ಯಾನಿಪುಲೇಟ್ ಮಾಡಿ ನಮ್ಮ ರಿಕವರಿ ಪರ್ಸೆಂಟ್, ನಾವು ರೈತರು ಸರಬರಾಜು ಮಾಡಿದ ಕಬ್ಬಿನ ರಿಕವರಿ ಪರ್ಸೆಂಟ್ ಭಾಳ ಕಡಿಮೆ ಮಾಡಿ ಅವರು ದುಡ್ಡು ಹೊಡಿತಾ ಇದ್ದಾರೆ. ಇದು ರೈತರಿಗಾದಂಥ ದೊಡ್ಡ ಮೋಸ. ಇವತ್ತು ಜಿಲ್ಲಾಧಿಕಾರಿಗಳಿರಲಿ, ಜಿಲ್ಲಾ ಉಸ್ತುವಾರಿ ಸಚಿವರಿರಲಿ, ನಾನು ಬೇಡ್ಕೊಳ್ಳೋದಿಷ್ಟೇ, 10 ವರ್ಷ ಹಿಂದೆ ರಿಕವರಿ 12.5-13% ಬಂದಿದ್ದು, ಇವಾಗ ಹೆಂಗೆ ಕಡಿಮೆ ಆಗುತ್ತೆ? ರೈತರಿಗೆ ಮಾಡ್ತಾ ಇರೋ ದೊಡ್ಡ ಮೋಸ. ಯಾಕಂತ ಹೇಳಿದರೆ ಎಲ್ಲ ಕಡೆ ಇವತ್ತು ಪ್ರೈವೇಟ್ ಫ್ಯಾಕ್ಟ್ರಿ ಬಂದಿದೆ, NSL ಬಂದಿದೆ, KCR ಬಂದಿದೆ, ರೇಣುಕಾ ಶುಗರ್ಸ್ ಬಂದಿದೆ, ಮತ್ತು ಯಾದಗಿರಿನಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಎಲ್ಲ ಕಡೆ ಪ್ರೈವೇಟ್ ಫ್ಯಾಕ್ಟ್ರಿ ಇರೋದ್ರಿಂದ ಎಲ್ಲರೂ ಒಂದಾಗಿ ರಿಕವರಿನಲ್ಲಿ ದೊಡ್ಡ ಮೋಸ ವಂಚನೆ ರೈತರಿಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನಿವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, 10 ವರ್ಷ ಹಿಂದೆ ರಿಕವರಿ 12.5%, 13% ಹಂಗಿತ್ತು. ಅದನ್ನು ಗಮನಕ್ಕೆ ತೆಗೆದುಕೊಂಡು ಇಲ್ಲಿ ಕೂಡ ಪ್ರತಿ ರೈತರಿಗೆ 3,300 ರೂಪಾಯಿ ಪ್ರತಿ ಟನ್ನಿಗೆ ಕೊಡುವಂತೆ ನೀವು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ.